ನಮಸ್ಕಾರ ಸ್ನೇಹಿತರೆ. ನಾವು ಸಾಮಾನ್ಯವಾಗಿ ಯಶಸ್ಸಿನ ಶಿಖರದಲ್ಲಿರುವವರನ್ನು ನೋಡುತ್ತೇವೆ. ಆದರೆ ಆ ಶಿಖರಕ್ಕೆ ಏರಲು ಅವರು ಹತ್ತಿದ ಕಠಿಣ ಮೆಟ್ಟಿಲುಗಳನ್ನು ನೋಡಲು ಮರೆತು ಬಿಡುತ್ತೇವೆ. ಇಂದು ಒಬ್ಬ ವ್ಯಕ್ತಿಯ ಕತೆ ಹೇಳುತ್ತೇನೆ. ಅವರ ಹೆಸರು ನಟರಾಜ್, ಜನಪ್ರಿಯವಾಗಿ ಗಿಲ್ಲಿ ನಟ. ಮಂಡ್ಯದ ಮಣ್ಣಿನ ವಾಸನೆಯೇ ಅವರ ಅಸ್ತಿತ್ವ. ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದವರು. ಅವರ ಬಾಲ್ಯವು ಸುಲಭವಾಗಿರಲಿಲ್ಲ. ತಂದೆ ಕುಳ್ಳಯ್ಯ, ತಾಯಿ ಸವಿತಾ. ಬಡತನ ಅಂದ್ರೆ ಬರೀ ದುಡ್ಡಿನ ಅಭಾವವಷ್ಟೇ ಅಲ್ಲ, ಅದು ಎಷ್ಟೋ ಸಲ ಹಸಿವನ್ನು ಹೊಟ್ಟೆಯಲ್ಲೇ ನುಂಗಿ ನಿದ್ದೆ ಮಾಡುವ ಸ್ಥಿತಿ. ಶಾಲಾ ದಿನಗಳಲ್ಲಿ ಅದೆಷ್ಟು ದಿನ ಮಧ್ಯಾಹ್ನದ ಊಟವಿಲ್ಲದೆ ಬಾಯಾರಿಕೆಯಿಂದ ಮರಗಳ ನೆರಳಿನಲ್ಲಿ ಕಳೆದಿರೋ ಲೆಕ್ಕವಿಲ್ಲ. ಆದರೆ ಆ ಬಡತನವೇ ನಟರಾಜ್ ಅವರ ಬದುಕಿನ ಪಾಠ ಕಲಿಸಿತು. ಅವರು ಮಣ್ಣಿನ ಮೇಲೆ ಬಿದ್ದಾಗ ಅತ್ತಿರಲಿಲ್ಲ, ಬದಲಿಗೆ ಆ ಮಣ್ಣಿನಲ್ಲೇ ಹಾಸ್ಯವನ್ನು ಹುಡುಕಲು ಶುರು ಮಾಡಿದರು. ಒಂದು ಹಂತದಲ್ಲಿ ಹಳ್ಳಿಯ ಬದುಕು ಸಾಲದು ಅನ್ನಿಸಿತು. ಕನಸುಗಳ ಮೂಟೆ ಕಟ್ಟಿಕೊಂಡು ಬೆಂಗಳೂರಿಗೆ ಬಂದು ಇಳಿದರು. ಆದರೆ ಬೆಂಗಳೂರು ಅಂದುಕೊಂಡಷ್ಟು ಸುಲಭದ ತಾಣವಾಗಿರಲಿಲ್ಲ. ಕಿಸೆಯಲ್ಲಿ ದುಡ್ಡಿರಲಿಲ್ಲ, ವಸತಿಗೆ ಜಾಗವಿರಲಿಲ್ಲ. ಕೆಲವೊಮ್ಮೆ ಫುಟ್ಪಾತ್ ಮೇಲೆ, ಇನ್ನು ಕೆಲವೊಮ್ಮೆ ಹೋಟೆಲ್ ಮೇಲ್ಚಾವಣಿ ಮೇಲೆ ರಾತ್ರಿ ಕಳೆದರು. ಅವರ ಜೀವನದ ಅತ್ಯಂತ ನೋವಿನ ಘಟನೆ ಎಂದರೆ ಹಸಿವು. ಬಿಗ್ ಬಾಸ್ ವೇದಿಕೆಯಲ್ಲಿ ಅವರು ಒಮ್ಮೆ ಕಣ್ಣೀರಿಡುತ್ತಾ ಹೇಳಿದರು, ನಾನು ಹಸಿವಿನಿಂದ ಅನ್ನವನ್ನು ಕದ್ದು ತಿಂದಿದ್ದೆ. ಅಂದು ಅವರು ಕದ್ದದ್ದು ಕೇವಲ ಅನ್ನವಲ್ಲ, ಅದು ಅವರ ಸ್ವಾಭಿಮಾನದ ಒಂದು ತುಂಡು. ಆದರೆ ಆ ನೋವು ಅವರನ್ನು ಕುಗ್ಗಿಸಲಿಲ್ಲ. ಹೋಟೆಲ್ನಲ್ಲಿ ಪಾತ್ರೆ ತೊಳೆದರು, ಸೆಟ್ಗಳಲ್ಲಿ ಲೈಟ್ ಬಾಯ್ ಆಗಿ ದುಡಿದರು. ಸೆಟ್ನಲ್ಲಿ ಲೈಟ್ ಹಿಡಿದುಕೊಂಡು ನಿಂತಾಗ ಅಲ್ಲಿನ ಕಲಾವಿದರನ್ನು ನೋಡಿ ನಾನು ಕೂಡ ಇವರ ಹಾಗೆ ಆಗಬೇಕು ಎಂದು ಆ ಬಡ ಲೈಟ್ ಬಾಯ್ ಅಂದೇ ನಿರ್ಧರಿಸಿದ್ದ. ಕಷ್ಟಗಳು ಇದ್ದರೂ ಪ್ರತಿಭೆ ಅಡಿಗೆ ಕುಳಿತುಕೊಳ್ಳುವುದಿಲ್ಲ. ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ಭಾಗವಹಿಸಿದ್ದು ಅವರ ಜೀವನದ ಟರ್ನಿಂಗ್ ಪಾಯಿಂಟ್. ಮಂಡ್ಯದ ಭಾಷೆ, ಆ ಮುಗ್ಧತೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅವರಲ್ಲಿನ ಸಹಜ ಹಾಸ್ಯ ಪ್ರಜ್ಞೆ ಇಡೀ ಕರ್ನಾಟಕವನ್ನು ಮಂತ್ರಮುಗ್ಧರನ್ನಾಗಿಸಿತು. ವೇದಿಕೆಯ ಮೇಲೆ ಅವರು ನಟಿಸುತ್ತಿರಲಿಲ್ಲ, ಬದಲಾಗಿ ಬದುಕುತ್ತಿದ್ದರು. ಸಾಮಾನ್ಯರ ನೋವು, ವಿದ್ಯಾರ್ಥಿಗಳ ಸಂಕಷ್ಟ, ರೈತರ ಬದುಕು, ಇವುಗಳನ್ನೆಲ್ಲ ಹಾಸ್ಯದ ಮೂಲಕ ಜನರಿಗೆ ತಲುಪಿಸಿದರು. ಅಂದು ಅವರು ಫೈನಲಿಸ್ಟ್ ಆಗಿ ಹೊರಬಂದಾಗ ಕೇವಲ ಒಂದು ಪ್ರಶಸ್ತಿ ಸಿಗಲಿಲ್ಲ, ಲಕ್ಷಾಂತರ ಜನರ ಪ್ರೀತಿ ಸಿಕ್ಕಿತು. ಅಲ್ಲಿಂದ ಶುರುವಾಯಿತು ಗಿಲ್ಲಿ ನಟ ಎಂಬ ಬ್ರ್ಯಾಂಡ್. ಟಿವಿ ಶೋಗಳು ಮುಗಿದ ನಂತರವೂ ಗಿಲ್ಲಿ ನಟ ಜನರ ಮನಸ್ಸಿನಿಂದ ಮಾಯವಾಗಲಿಲ್ಲ. ಸೋಷಿಯಲ್ ಮೀಡಿಯಾವನ್ನು ಅವರು ಒಂದು ಶಕ್ತಿಯನ್ನಾಗಿ ಬಳಸಿಕೊಂಡರು. ಅವರ ವಿಡಿಯೋಗಳು ಕೇವಲ ಹಾಸ್ಯಕ್ಕಷ್ಟೇ ಮೀಸಲಾಗಿರಲಿಲ್ಲ, ಅದರಲ್ಲಿ ಒಂದು ಸಾಮಾಜಿಕ ಸಂದೇಶವಿತ್ತು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಟೆನ್ಷನ್ ಇದ್ದರೆ ಅದಕ್ಕೆ ನಗುವಿನ ಮದ್ದು ನೀಡಿದರು. ಮಧ್ಯಮ ವರ್ಗದವರ ಜೀವನದ ಏರಿಳಿತಗಳ ಬಗ್ಗೆ ಮಾತನಾಡಿದರು. ಇವರ ವಿಡಿಯೋಗಳು ವೈರಲ್ ಆದವು. ಜನರು ಇವರನ್ನು ಒಬ್ಬ ಕಲಾವಿದನಾಗಿ ಮಾತ್ರವಲ್ಲ, ತಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ನೋಡಲು ಶುರು ಮಾಡಿದರು. ಇದು ಅವರಿಗೆ ಬಿಗ್ ಬಾಸ್ ಮನೆಗೆ ಬಾಗಿಲು ತೆರೆಯಿತು. ಜನವರಿ 2026 ಇತಿಹಾಸ ನಿರ್ಮಾಣವಾದ ಸಮಯ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಎಂಟ್ರಿ ಕೊಟ್ಟರು. ಮನೆಯೊಳಗೆ ಅವರು ಆಡಿದ ಆಟಕ್ಕಿಂತ ಅವರು ಉಳಿಸಿಕೊಂಡ ಸಂಬಂಧಗಳು ಹೆಚ್ಚು ಮುಖ್ಯವಾದವು. ಯಾರೊಂದಿಗೆ ಜಗಳವಾಡದೆ ತನ್ನದೇ ಶೈಲಿಯಲ್ಲಿ ಎಲ್ಲರನ್ನೂ ನಗಿಸುತ್ತಾ ಕಷ್ಟದ ಸಮಯದಲ್ಲೂ ಸಂಯಮ ಕಾಪಾಡಿಕೊಂಡರು. ಫಿನಾಲೆ ದಿನ ಇಡೀ ಕರ್ನಾಟಕವೇ ಕಾಯುತ್ತಿತ್ತು. ಫಲಿತಾಂಶ ಘೋಷಣೆಯಾದಾಗ ಗಿಲ್ಲಿ ನಟ ಪಡೆದಿದ್ದು 45 ಕೋಟಿಗೂ ಅಧಿಕ ಮತಗಳು. ಇಂದು ಭಾರತದ ರಿಯಾಲಿಟಿ ಶೋ ಇತಿಹಾಸದಲ್ಲೇ ಅತಿ ದೊಡ್ಡ ದಾಖಲೆ. ಆ ಕ್ಷಣ ಆ ಟ್ರೋಫಿ ಅವರ ಕೈ ಸೇರಿದಾಗ ದಡದಪುರದ ಆ ರೈತನ ಮಗನ ಕಣ್ಣಿನಲ್ಲಿ ಕಂಡಿದ್ದು ತೃಪ್ತಿ.
ಗಿಲ್ಲಿ ನಟನ ಪಯಣ ಕೇವಲ ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಇದು ಬಡತನದಲ್ಲಿ ನರಳುವ ಪ್ರತಿಯೊಬ್ಬನ ಗೆಲುವು. ಅವರು ನಮಗೆ ಕಲಿಸಿದ್ದು ಒಂದೇ ಮಾತು: ನಿಮ್ಮ ಬ್ಯಾಕ್ಗ್ರೌಂಡ್ ಮುಖ್ಯವಲ್ಲ, ನಿಮ್ಮ ಪ್ರಯತ್ನ ಮತ್ತು ಪ್ರಾಮಾಣಿಕತೆ ಮುಖ್ಯ. ಇಂದು ಅವರು ಎಲ್ಲೆಲ್ಲೋ ಇದ್ದಾರೆ, ಆದರೆ ಅವರ ಮನಸ್ಸು ಮಾತ್ರ ಇಂದಿಗೂ ಆ ಮಂಡ್ಯದ ಮಣ್ಣಿನಲ್ಲೇ ಇದೆ. ನೀವು ನಿಮ್ಮ ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಗಿಲ್ಲಿಯಂತೆ ನಗುತ್ತಾ ಮುನ್ನಡೆಯಿರಿ. ಗೆಲುವು ನಿಮ್ಮದಾಗುವುದರಲ್ಲಿ ಸಂಶಯವಿಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಒಬ್ಬರ ಜೀವನದಲ್ಲಿ ಬದಲಾವಣೆ ತಂದರೂ ನಮ್ಮ ಪ್ರಯತ್ನ ಸಾರ್ಥಕ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.